ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಬಗ್ಗೆ ಮಾತಾಡಿ ಅಂತ ಒಂದು ನನಗೆ ಐ ಆಮ್ ಸಾರಿ ಟು ಸೇ ನನಗೆ ಮಾಧ್ಯಮದಲ್ಲಿ ಓದಿದ್ದು ಕಾನೂನಾತ್ಮಕವಾಗಿ ಏನಾಯ್ತು ನನಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಬಗ್ಗೆ ಖಂಡಿತವಾಗಿ ನನಗೇನು ಗೊತ್ತಿಲ್ಲ. ಬಟ್ ಎಸ್, ನಮ್ಮ ಟೀಮ್ ಅದ್ರ ಬಗ್ಗೆ ಒಂದು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಫ್ಯಾಕ್ಟ್ಸ್ ಗೊತ್ತಾದ ಮೇಲೆ ಅದ್ರ ಬಗ್ಗೆ ನಾನು ಮಾತಾಡೋದು ಸೂಕ್ತ ಅಂತ ಅನ್ಸುತ್ತೆ. ಏನೋ ಗೊತ್ತಿಲ್ಲದ್ರೆ ಅದ್ರ ಬಗ್ಗೆ ಮಾತಾಡೋದು ತಪ್ಪು ಅಂತ ಅನ್ಸುತ್ತೆ. ಐ ಸಾ ಇಟ್ ವೆರಿ ಪೇನ್ಫುಲ್. ನಮ್ಮೆಲ್ಲರಿಗೂ ಕೂಡ ಆ ಸಮಾಧಿಯನ್ನ ತೆಗೆದು ಬೇರೆ ಕಡೆ ಸ್ಥಳಾಂತರ ಮಾಡಿಸೋದು ಒಂದು ನೋವಿನ ಸಂಗತಿ. ಅಂಡ್ ಡೆಫಿನೆಟ್ಲಿ ಐ ಥಿಂಕ್ ರಾಜ್ಯ ಸರ್ಕಾರ ಅಥವಾ ಸಿದ್ದರಾಮಯ್ಯ ಸರ್ಕಾರ ಇದರ ಬಗ್ಗೆ ಒಂದು ಐ ಥಿಂಕ್ ಯಾರಿಗೂ ಹರ್ಟ್ ಮಾಡುವಂತ ಕೆಲಸವನ್ನ ಯಾರು ಮಾಡಬಾರ್ದು. ಎಸ್, ದೇರ್ ಇಸ್ ಅನ್ ಅಟ್ಯಾಚ್ಮೆಂಟ್. ಅವ್ರದೇ ಆದಂತ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಅವ್ರದೇ ಆದಂತ ಫ್ಯಾನ್ ಫಾಲೋವಿಂಗ್ಸ್ ಇದ್ದಾರೆ. ಆಮೇಲೆ ಮೊದಲನೇದಾಗಿ ಸಮಾಧಿ ಅಲ್ಲಿ ಸ್ಟುಡಿಯೋಗಳಲ್ಲಿ ಸಮಾಧಿ ಮಾಡೋದು ಒಂದು ತಪ್ಪು ಅಂತ ನನಗನ್ಸುತ್ತೆ. ಎರಡನೇದಾಗಿ ಮಾಡಿದ ಮೇಲೆ ಸ್ಥಳಾಂತರ ಮಾಡೋದು ತುಂಬಾ ನೋವಿನ ಸಂಗತಿ. ಆಮೇಲೆ ಯಾರೋ ಹಾಕಿದ್ರು ಬ್ರಾಹ್ಮಣರ ಶಾಪ ಅಂತಲ್ಲ. ದಯಮಾಡಿ ನಮಗೆ ಇಷ್ಟೊಂದೆಲ್ಲ ನಾಗರಿಕತೆ ಇದೆ. ಆಸ್ ಎನ್ ಆಕ್ಟರ್, ಆಸ್ ಎ ಹ್ಯೂಮನ್ ಬೀಯಿಂಗ್, ವಿ ಲೈಕ್ ವಿಷ್ಣುವರ್ಧನ್. ಡಾಕ್ಟರ್ ವಿಷ್ಣುವರ್ಧನ್ ಅವ್ರು ತುಂಬಾ ಇಷ್ಟ. ಅದಕ್ಕೆ ಜೊತೆನಲ್ಲಿ ಬ್ರಾಹ್ಮಣ ಅಂತೇಳಿ ಅದಕ್ಕೆಲ್ಲ ಒಂದು ಕಾಂಪೌಂಡ್ ಕಟ್ಟಕ್ ಹೋಗ್ಬೇಡಿ ದಯಮಾಡಿ. ಯಾಕಂದ್ರೆ ನಾವೆಲ್ಲ ಮನುಷ್ಯರು. ಈಗ ಹುಟ್ಟಬೇಕಾರೆ ಈ ಜಾತಿ ಅಂತ ಹುಟ್ಟಿರಲ್ಲ, ಈ ಧರ್ಮ ಅಂತ ಹುಟ್ಟಿರಲ್ಲ. ಈಗ ನಾನು ಒಕ್ಕಲಿಗ. ಈಗ ಬ್ರಾಹ್ಮಣರ ಶಾಪ ಅಂತಂದ್ರೆ ಈಗ ಬ್ರಾಹ್ಮಣರು ಎಷ್ಟು ಜನ ವಾಯ್ಸ್ ಮಾಡ್ತಾರೆ ಅನ್ನೋ ಪ್ರಶ್ನೆ ನನಗೂ ಬರ್ತದೆ. ಹಾಗಾಗಿ ದಯಮಾಡಿ ಜಾತಿ ಧರ್ಮಗಳ ಹೆಸರುಗಳನ್ನ ಕೆಲವು ಮಾನವೀಯತೆ ಕೆಲಸಗಳಿಗೆ ತರಕ್ ಹೋಗ್ಬೇಡಿ. ದಿಸ್ ಇಸ್ ರಿಗಾರ್ಡಿಂಗ್ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಸಮಾಧಿ. ಐ ಥಿಂಕ್ ಅಲ್ಲಿಂದ ತೆಗೆದಿರೋ ಬಗ್ಗೆ ಏನಾಗಿದೆ ನನ್ಗೆ ಗೊತ್ತಿಲ್ಲ. ವಿ ಆರ್ ಟ್ರೈಂಗ್ ಟು ಫೈಂಡ್ ಔಟ್. ನಮ್ಮ ಟೀಮಿಗೆ ಹೇಳಿದ್ದೀನಿ. ಸೊ ಇನ್ಫ್ಯಾಕ್ಟ್ ಐ ಆಮ್ ನಾಟ್ ಇವನ್ ಇನ್ ಬ್ಯಾಂಗ್ಳೂರ್. ನಾನು ಬ್ಯಾಂಗ್ಳೂರಲ್ಲೂ ಕೂಡ ಇಲ್ಲ. ಕಾರಣಾಂತರಗಳಿಂದ ಐ ಆಮ್ ಜಸ್ಟ್ ಟ್ರಾವೆಲಿಂಗ್. ಅಂಡ್ ಡೆಫಿನೆಟ್ಲಿ ಇದ್ರ ಬಗ್ಗೆ ಮಾಹಿತಿ ಸಿಕ್ಕ ತಕ್ಷಣ ಅಲ್ಲೇನೋ ತಪ್ಪಾಗಿದ್ರೆ, ಆಮೇಲೆ ಅದು ಸಮಾಧಿ ಡಿಸ್ಪ್ಲೇಸ್ ಮಾಡಿರೋದು ಕೂಡ ಐ ಥಿಂಕ್ ಇಟ್ಸ್ ನಾಟ್ ಗುಡ್. ಮಾಡಬಾರ್ದಾಗಿತ್ತು. ಏನಕ್ಕೆ ಮಾಡಿದ್ದಾರೆ ನಮಗೂ ಗೊತ್ತಿಲ್ಲ. ಅದೆಲ್ಲ ಒಂದು ರೀತಿಯ ಐ ಥಿಂಕ್ ಒಂದ್ಸತಿ ಆ ಒಂದು ಕ್ರಿಯಾಕರ್ಮಗಳನ್ನು ಮಾಡಿದಾಗ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ. ಅವ್ರದೇ ಆದಂತ ಒಂದು ದೊಡ್ಡ ಫ್ಯಾನ್ ಫಾಲೋಯಿಂಗ್ಸ್ ಇದೆ. ಆ ಫ್ಯಾನ್ ಫಾಲೋಯಿಂಗ್ಸ್ ಒಂದು ಅಟ್ಯಾಚ್ಮೆಂಟ್ ಇದೆ. ನಮಗೂ ಕೂಡ ಅದೆಲ್ಲ ನೋಡಿದಾಗ ಒಂಥರ ಅನ್ಸುತ್ತೆ. ಬದುಕಿರೋದ್ರೆ ಪರವಾಗಿಲ್ಲ, ಸತ್ತಿರೋರ್ ಜೊತೆನೂ ಈ ತರ ಆಗ್ಬಿಟ್ರೆ ಎಲ್ಲೋ ಒಂದ್ ಕಡೆ ಮಾನವೀಯತೆ ಇಲ್ವಾ, ಅಥವಾ ನಾವೇನಾದ್ರೂ ಮಾನವೀಯತೆ ಬಿಟ್ಟು ಬದುಕ್ತಾ ಇದೀವಾ ಅನ್ನೋ ಒಂದು ವಿಚಾರ ನಮ್ಗೆಲ್ಲ ನೋವಾಗುತ್ತೆ. ಓಕೆ, ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಬಗ್ಗೆ ಮಾತಾಡಿ ಅಂತ ಒಂದು ನನಗೆ ಐ ಆಮ್ ಸಾರಿ ಟು ಸೇ ನನಗೆ ಮಾಧ್ಯಮದಲ್ಲಿ ಓದಿದ್ದು ಕಾನೂನಾತ್ಮಕವಾಗಿ ಏನಾಯ್ತು ನನಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಬಗ್ಗೆ ಖಂಡಿತವಾಗಿ ನನಗೇನು ಗೊತ್ತಿಲ್ಲ. ಬಟ್ ಎಸ್, ನಮ್ಮ ಟೀಮ್ ಅದ್ರ ಬಗ್ಗೆ ಒಂದು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಫ್ಯಾಕ್ಟ್ಸ್ ಗೊತ್ತಾದ ಮೇಲೆ ಅದ್ರ ಬಗ್ಗೆ ನಾನು ಮಾತಾಡೋದು ಸೂಕ್ತ ಅಂತ ಅನ್ಸುತ್ತೆ. ಏನೋ ಗೊತ್ತಿಲ್ಲದ್ರೆ ಅದ್ರ ಬಗ್ಗೆ ಮಾತಾಡೋದು ತಪ್ಪು ಅಂತ ಅನ್ಸುತ್ತೆ. ಐ ಸಾ ಇಟ್ ವೆರಿ ಪೇನ್ಫುಲ್. ನಮ್ಮೆಲ್ಲರಿಗೂ ಕೂಡ ಆ ಸಮಾಧಿಯನ್ನ ತೆಗೆದು ಬೇರೆ ಕಡೆ ಸ್ಥಳಾಂತರ ಮಾಡಿಸೋದು ಒಂದು ನೋವಿನ ಸಂಗತಿ. ಅಂಡ್ ಡೆಫಿನೆಟ್ಲಿ ಐ ಥಿಂಕ್ ರಾಜ್ಯ ಸರ್ಕಾರ ಅಥವಾ ಸಿದ್ದರಾಮಯ್ಯ ಸರ್ಕಾರ ಇದರ ಬಗ್ಗೆ ಒಂದು ಐ ಥಿಂಕ್ ಯಾರಿಗೂ ಹರ್ಟ್ ಮಾಡುವಂತ ಕೆಲಸವನ್ನ ಯಾರು ಮಾಡಬಾರ್ದು. ಎಸ್, ದೇರ್ ಇಸ್ ಅನ್ ಅಟ್ಯಾಚ್ಮೆಂಟ್. ಅವ್ರದೇ ಆದಂತ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಅವ್ರದೇ ಆದಂತ ಫ್ಯಾನ್ ಫಾಲೋವಿಂಗ್ಸ್ ಇದ್ದಾರೆ. ಆಮೇಲೆ ಮೊದಲನೇದಾಗಿ ಸಮಾಧಿ ಅಲ್ಲಿ ಸ್ಟುಡಿಯೋಗಳಲ್ಲಿ ಸಮಾಧಿ ಮಾಡೋದು ಒಂದು ತಪ್ಪು ಅಂತ ನನಗನ್ಸುತ್ತೆ. ಎರಡನೇದಾಗಿ ಮಾಡಿದ ಮೇಲೆ ಸ್ಥಳಾಂತರ ಮಾಡೋದು ತುಂಬಾ ನೋವಿನ ಸಂಗತಿ. ಆಮೇಲೆ ಯಾರೋ ಹಾಕಿದ್ರು ಬ್ರಾಹ್ಮಣರ ಶಾಪ ಅಂತಲ್ಲ. ದಯಮಾಡಿ ನಮಗೆ ಇಷ್ಟೊಂದೆಲ್ಲ ನಾಗರಿಕತೆ ಇದೆ. ಆಸ್ ಎನ್ ಆಕ್ಟರ್, ಆಸ್ ಎ ಹ್ಯೂಮನ್ ಬೀಯಿಂಗ್, ವಿ ಲೈಕ್ ವಿಷ್ಣುವರ್ಧನ್. ಡಾಕ್ಟರ್ ವಿಷ್ಣುವರ್ಧನ್ ಅವ್ರು ತುಂಬಾ ಇಷ್ಟ. ಅದಕ್ಕೆ ಜೊತೆನಲ್ಲಿ ಬ್ರಾಹ್ಮಣ ಅಂತೇಳಿ ಅದಕ್ಕೆಲ್ಲ ಒಂದು ಕಾಂಪೌಂಡ್ ಕಟ್ಟಕ್ ಹೋಗ್ಬೇಡಿ ದಯಮಾಡಿ. ಯಾಕಂದ್ರೆ ನಾವೆಲ್ಲ ಮನುಷ್ಯರು. ಈಗ ಹುಟ್ಟಬೇಕಾರೆ ಈ ಜಾತಿ ಅಂತ ಹುಟ್ಟಿರಲ್ಲ, ಈ ಧರ್ಮ ಅಂತ ಹುಟ್ಟಿರಲ್ಲ. ಈಗ ನಾನು ಒಕ್ಕಲಿಗ. ಈಗ ಬ್ರಾಹ್ಮಣರ ಶಾಪ ಅಂತಂದ್ರೆ ಈಗ ಬ್ರಾಹ್ಮಣರು ಎಷ್ಟು ಜನ ವಾಯ್ಸ್ ಮಾಡ್ತಾರೆ ಅನ್ನೋ ಪ್ರಶ್ನೆ ನನಗೂ ಬರ್ತದೆ. ಹಾಗಾಗಿ ದಯಮಾಡಿ ಜಾತಿ ಧರ್ಮಗಳ ಹೆಸರುಗಳನ್ನ ಕೆಲವು ಮಾನವೀಯತೆ ಕೆಲಸಗಳಿಗೆ ತರಕ್ ಹೋಗ್ಬೇಡಿ. ದಿಸ್ ಇಸ್ ರಿಗಾರ್ಡಿಂಗ್ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಸಮಾಧಿ. ಐ ಥಿಂಕ್ ಅಲ್ಲಿಂದ ತೆಗೆದಿರೋ ಬಗ್ಗೆ ಏನಾಗಿದೆ ನನ್ಗೆ ಗೊತ್ತಿಲ್ಲ. ವಿ ಆರ್ ಟ್ರೈಂಗ್ ಟು ಫೈಂಡ್ ಔಟ್. ನಮ್ಮ ಟೀಮಿಗೆ ಹೇಳಿದ್ದೀನಿ. ಸೊ ಇನ್ಫ್ಯಾಕ್ಟ್ ಐ ಆಮ್ ನಾಟ್ ಇವನ್ ಇನ್ ಬ್ಯಾಂಗ್ಳೂರ್. ನಾನು ಬ್ಯಾಂಗ್ಳೂರಲ್ಲೂ ಕೂಡ ಇಲ್ಲ. ಕಾರಣಾಂತರಗಳಿಂದ ಐ ಆಮ್ ಜಸ್ಟ್ ಟ್ರಾವೆಲಿಂಗ್. ಅಂಡ್ ಡೆಫಿನೆಟ್ಲಿ ಇದ್ರ ಬಗ್ಗೆ ಮಾಹಿತಿ ಸಿಕ್ಕ ತಕ್ಷಣ ಅಲ್ಲೇನೋ ತಪ್ಪಾಗಿದ್ರೆ, ಆಮೇಲೆ ಅದು ಸಮಾಧಿ ಡಿಸ್ಪ್ಲೇಸ್ ಮಾಡಿರೋದು ಕೂಡ ಐ ಥಿಂಕ್ ಇಟ್ಸ್ ನಾಟ್ ಗುಡ್. ಮಾಡಬಾರ್ದಾಗಿತ್ತು. ಏನಕ್ಕೆ ಮಾಡಿದ್ದಾರೆ ನಮಗೂ ಗೊತ್ತಿಲ್ಲ. ಅದೆಲ್ಲ ಒಂದು ರೀತಿಯ ಐ ಥಿಂಕ್ ಒಂದ್ಸತಿ ಆ ಒಂದು ಕ್ರಿಯಾಕರ್ಮಗಳನ್ನು ಮಾಡಿದಾಗ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ. ಅವ್ರದೇ ಆದಂತ ಒಂದು ದೊಡ್ಡ ಫ್ಯಾನ್ ಫಾಲೋಯಿಂಗ್ಸ್ ಇದೆ. ಆ ಫ್ಯಾನ್ ಫಾಲೋಯಿಂಗ್ಸ್ ಒಂದು ಅಟ್ಯಾಚ್ಮೆಂಟ್ ಇದೆ. ನಮಗೂ ಕೂಡ ಅದೆಲ್ಲ ನೋಡಿದಾಗ ಒಂಥರ ಅನ್ಸುತ್ತೆ. ಬದುಕಿರೋದ್ರೆ ಪರವಾಗಿಲ್ಲ, ಸತ್ತಿರೋರ್ ಜೊತೆನೂ ಈ ತರ ಆಗ್ಬಿಟ್ರೆ
ಎಲ್ಲೋ ಒಂದ್ ಕಡೆ ಮಾನವೀಯತೆ ಇಲ್ವಾ ಅಥವಾ ನಾವೇನಾದ್ರೂ ಮಾನವೀಯತೆ ಬಿಟ್ಟು ಬದುಕ್ತಾ ಇದೀವಾ ಅನ್ನೋ ಒಂದು ವಿಚಾರ ನಮ್ಗೆಲ್ಲ ನೋವಾಗುತ್ತೆ. ಓಕೆ.